ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ಇದು ತೋಂಟದಾರ್ಯ ಮಠ ಮತ್ತು ಫಕೀರೇಶ್ವರ ಮಠದ ನಡುವೆ ನಡೀತಾ ಇರುವಂತಹ ಸಮರ. ಭಾವೈಕ್ಯತೆ ಎನ್ನುವ ಪದವನ್ನ ಬಳಸದಂತೆ ದಿಂಗಾಲೇಶ್ವರ ಶ್ರೀಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಗದಗದ ತೋಂಟದ ಸಿದ್ದರಾಮ ಶ್ರೀಗಳಿಂದ ಭಾವೈಕ್ಯತೆಯ ಯಾತ್ರೆ, ಆದ್ರೆ ಭಾವೈಕ್ಯತೆ ಎನ್ನುವಂತಹ ಪದ ಬಳಸಬೇಡಿ ಅಂತ ಫಕೀರ ದಿಂಗಾಲೇಶ್ವರ ಶ್ರೀಗಳು ತಾಕೀತು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಸಮರ ಆಗಿದೆ. ಭಾವೈಕ್ಯತೆ ದಿನ ಆಚರಿಸಿದರೆ ಕರಾಳ ದಿನ ಆಚರಿಸ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ದಿಂಗಾಲೇಶ್ವರ ಸ್ವಾಮಿಗಳನ್ನ ದಿಗ್ಬಂಧನ ಹಾಕಿರ್ತಕ್ಕಂಥ ಪೊಲೀಸರು ಅವರಿಗೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸ್ವಾಮೀಜಿ, ಯಾವ ಕಾರಣಕ್ಕೆ ನಿಮ್ಮನ್ನ ಹೊರಗೆ ಬಿಡ್ತಾ ಇಲ್ಲ? ಯಾವ ಕಾರಣಕ್ಕೆ ಹೊರಗೆ ಬಿಡ್ತಾ ಇಲ್ಲ ಅನ್ನೋದನ್ನ ಅವ್ರನ್ನ ಕೇಳ್ರಿ. ನಾನೇನು ಹೇಳ್ತಾ ಇದ್ದೀನಿ, ಗದಗ ಹೋಗೋದಿಲ್ಲ, ಗದಗ ಹೋಗುವ ಸಮಯ ಮುಗಿದಿದೆ. ಬೆಳ್ಳಟ್ಟಿ ಒಳಗೆ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಕಾಮಗಾರಿ ನಡೆದಿದೆ, ಕಟ್ಟಡ ಕಾಮಗಾರಿ ನಡೆದಿದೆ. ಅದರ ವೀಕ್ಷಣೆಗೆ ಮಧ್ಯಾಹ್ನ 1 ಗಂಟೆಗೆ ನಾವು ಬರ್ತೀವಿ ಅಂತ ಹೇಳಿದ್ದೀವಿ. ಅದನ್ನು ನೋಡಕ್ಕೆ ಹೋಗ್ತೀವಿ ಅಂತ ಹೇಳಾಕತ್ತೀವಿ. ನಿಮಗೆ ಸಂಶಯ ಇದ್ದರೆ, ನಾವು ಹೋರಾಟಕ್ಕೆ ಹೊಂಟೀವಿ ಅನ್ನೋ ಸಂಶಯ ಇದ್ದರೆ ನಮ್ಮ ಕೂಡ ಒಂದು ಜೀಪ್ ಬಿಡ್ರಿ ಅಂತ ನಾವು ಹೇಳಾಕತ್ತೀವಿ. ನಮ್ಮ ಕೂಡ ಒಂದು ಜೀಪ್ ತೊಗೊಂಡ್ಬರ್ರಿ ಅಂದಾಗ ಅವ್ರಿಗೆ ವಿಶ್ವಾಸ ಬರ್ಬೇಕು ಬೇಡ? ಸ್ವಾಮೀಜಿ, ಇವತ್ತಿನ ಹೋರಾಟ ಹಂಗಂದ್ರೆ ಸಂಪೂರ್ಣವಾಗಿ ಸ್ಥಗಿತ ಆಗೈತೆ ಅಲ್ರಿ. ಈಗ ಅವ್ರ ಸಲುವಾಗಿ, ಅದನ್ನು ಪೊಲೀಸರ ಸಲುವಾಗಿ ನಾವು ನಿಲ್ಲಿಸ್ತಾ ಇದ್ದೀವಿ ಹೋರಾಟವನ್ನು. ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಇವತ್ತಿನ ಹೋರಾಟವನ್ನು ಪೊಲೀಸರ ಸಲುವಾಗಿ ನಿಲ್ಲಿಸ್ತೀವಿ ಅಷ್ಟೇ. ಸ್ವಾಮೀಜಿ, ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ? ಮುಂದಿನ ಹೋರಾಟ ಆ ಭಾವೈಕ್ಯತೆಯ ಒಂದು ಅಂತಿಮ ನಿರ್ಧಾರ ಆಗೋ ತನಕ ನಮ್ಮ ಹೋರಾಟ ಇರ್ತದೆ. ಸರ್ಕಾರ ಒಂದು ಸಮಿತಿ ರಚನೆ ಮಾಡಿ ಯಾವುದು ಭಾವೈಕ್ಯತೆ ಪೀಠ ಅನ್ನುವಂಥದ್ದನ್ನು ತೀರ್ಮಾನ ಮಾಡೋ ತನಕನೂ ಕೂಡ ನಾವು ಇದನ್ನು ಮುಂದುವರಿಸ್ತಿರ್ತೀವಿ. ಇದನ್ನೇನು ಇವತ್ತು ನಾವು ಪ್ರಾರಂಭ ಮಾಡಿಲ್ಲ, ಹೋದ ವರ್ಷನೇ ಪ್ರಾರಂಭ ಮಾಡಿದ್ದೀವಿ. ಯಾಕೆ ಸ್ವಾಮೀಜಿ ಅಂದ್ರೆ ಯಾರೋ ಒಂದು ಮಟ್ಟಕ್ಕೆ ಸೀಮಿತ ಅಲ್ಲ, ಎಲ್ಲ ಮಠನೂ ಭಾವೈಕ್ಯತೆ ಮಠಗಳಾಗಬೇಕು ಅನ್ನೋದನ್ನ ಆಗಲ್ರಿ. ನಾನು ಅದನ್ನ ಅಪೇಕ್ಷೆ ಪಡ್ತೀನಿ, ಎಲ್ಲ ಮಠಗಳು ಭಾವೈಕ್ಯತೆ ಮಠ ಆಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.